ಡಯಾಬಿಟಿಸ್ ಇಂದ ಕಿಡ್ನಿ ಪ್ರಾಬ್ಲಮ್ ಓವರ್ ನೈಟ್ ಅಂದ್ರೆ ಒಂದು ದಿನದಲ್ಲಿ ಆಗೋದಿಲ್ಲ. ಇದು ಹಂತ ಹಂತವಾಗಿ ಆಗ್ತಾ ಹೋಗುತ್ತೆ. ಮೊದಲ 5 ವರ್ಷದಲ್ಲಿ ನಿಮ್ಮ ಕಿಡ್ನಿಗಳು ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ಅದರಲ್ಲಿ ಕಿಡ್ನಿ ಒಳಗೆ ಹೆಚ್ಚು ಒತ್ತಡ ಉಂಟಾಗುತ್ತೆ. ಈ ಹಂತದಲ್ಲಿ ಈ ಸ್ಟೇಜ್ ಅನ್ನ ಹೈಪರ್ ಫಿಲ್ಟ್ರೇಷನ್ ಸ್ಟೇಜ್ ಅಂತ ಹೇಳ್ತಾರೆ. ಇದಾದ ಮೇಲೆ 5 ರಿಂದ 10 ವರ್ಷಗಳ ಮಧ್ಯದಲ್ಲಿ ಡಯಾಬಿಟಿಸ್ ಬಂದು ನಿಮ್ಮ ಕಿಡ್ನಿಯಿಂದ ಪ್ರೋಟೀನ್ ಸೋರೋದಕ್ಕೆ ಅಥವಾ ಲೀಕ್ ಆಗೋದಕ್ಕೆ ಶುರು ಆಗುತ್ತೆ. ಈ ಸ್ಟೇಜ್ ಅನ್ನ ಮೈಕ್ರೋ ಆಲ್ಬುಮಿನಿರಿಯಾ ಸ್ಟೇಜ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಕಿಡ್ನಿಯಿಂದ 30 ರಿಂದ 300 ಮಿಲಿಗ್ರಾಮ್ ತನಕ ಪ್ರೋಟೀನ್ ಲೀಕ್ ಆಗ್ತಾ ಇರುತ್ತೆ. ಕೆಲವೊಂದು ಮಾತ್ರೆಗಳನ್ನ ಕೊಟ್ಟು ಪ್ರೋಟೀನ್ ಅನ್ನ ಕಡಿಮೆ ಮಾಡಬಹುದು. ಇದಾದ ಮೇಲೆ 10 ರಿಂದ 15 ವರ್ಷದ ಮಧ್ಯದಲ್ಲಿ ಈ ಪ್ರೋಟೀನ್ ಸೋರುವಿಕೆ ಜಾಸ್ತಿಯಾಗಿ 300 ಮಿಲಿಗ್ರಾಮ್ ಕಿಂತ ಜಾಸ್ತಿ ಆಗುತ್ತೆ. ಈ ಸ್ಟೇಜ್ ಅಲ್ಲಿ ನಿಮ್ಮ ಕಿಡ್ನಿ ಕೆಲಸಗಳು ಕೂಡ ಅಂದ್ರೆ ಕ್ರಿಯಾಟಿನ್ ಕೂಡ ಜಾಸ್ತಿ ಆಗೋದಕ್ಕೆ ಆರಂಭವಾಗುತ್ತೆ. 15 ವರ್ಷಗಳ ಆದ್ಮೇಲೆ ನಿಮ್ಮ ಕ್ರಿಯಾಟಿನಿನ್ ಹಾಗೂ ಪ್ರೋಟೀನ್ ತುಂಬಾ ಜಾಸ್ತಿ ಆಗಿ ನೀವು ಕಿಡ್ನಿ ಫೇಲಿಯರ್ ಅಂದ್ರೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಬೇಕಾಗುವ ಹಂತಕ್ಕೆ ತಲುಪ್ತೀರಾ. ಸೊ ಅರ್ಲಿ ರೆಕಗ್ನಿಷನ್, ಡಯಾಬಿಟಿಸ್ ಇದ್ದವರು ಪ್ರತಿ ವರ್ಷ ಪ್ರೋಟೀನ್ ಹಾಗೂ ಕ್ರಿಯಾಟಿನ್ ಪರೀಕ್ಷೆ ಮಾಡಿಸುವಾಗ ನಾವು ಒಂದು ಹಂತದಿಂದ ಇನ್ನೊಂದು ಹಂತ ಹೋಗೋದನ್ನ ಮಾತ್ರೆಗಳಿಂದ ತಡೆಯಬಹುದು ಅಥವಾ ಸ್ಲೋ ಮಾಡಬಹುದು.